ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಶನೇಶ್ವರರ ದರ್ಶನಕ್ಕಾಗಿ ನಮ್ಮ ಭಾಗದ ಜನತೆ ಸಾವಿರಾರು ರೂಪಾಯಿಗಳ ಖರ್ಚು ಮಾಡಿ ದಿನಗಟ್ಟಲೆ ಪ್ರಯಾಣ ಬೆಳೆಸಿ ಮಹಾರಾಷ್ಟ್ರದವರೆಗೆ ಹೋಗಿ ಬರಬೇಕಾದ ಅನಿವಾರ್ಯತೆ. ಆದರೆ ಈಗ ನಮ್ಮ ಪಟ್ಟಣದಲ್ಲಿಯೇ ಶನೇಶ್ವರರ ಭವ್ಯ ಮಂದಿರ ನಿರ್ಮಾಣವಾಗಿರುವುದು ನಮ್ಮ ನಿಮ್ಮೆಲ್ಲರ ಪುಣ್ಯ ಎಂದು ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಪ್ರಭುಗೌಡ ದೇಸಾಯಿ ಅವರು ಅಭಿಪ್ರಾಯಪಟ್ಟರು. ಶನೇಶ್ವರರ ಜಯಂತಿ ಅಂಗವಾಗಿ ಮುದ್ದೇಬಿಹಾಳ ಪಟ್ಟಣದ ಹಡಲ್ಗೇರಿ ರಸ್ತೆಯಲ್ಲಿರುವ ನೂತನ ಶನೇಶ್ವರ ದೇವಸ್ಥಾನದಲ್ಲಿ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ಜನಸಾಮಾನ್ಯರಂತೆ ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಬಳಿಕ ದೇವಸ್ಥಾನ ಕಮಿಟಿ ವತಿಯಿಂದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ನಮ್ಮ ಭಾಗದ ಜನತೆಗೆ ದೈವ ಭಕ್ತಿ ಜಾಸ್ತಿ, ಅದರಲ್ಲೂ ಶನಿ ಮಹಾತ್ಮನ ದೋಷ ನಿವಾರಣೆಗೆ, ಕಾಟ ಪರಿಹಾರಕ್ಕೆ ಮಹಾರಾಷ್ಟ್ರದ ಶನಿ ಶಿಂಗಣಾಪುರದವರೆಗೆ ಹೋಗಿ ಬರಲು ಜನಸಾಮಾನ್ಯರಿಗೆ ಆರ್ಥಿಕ ಹೊರೆಯಾಗುತ್ತದೆ. ಈಗ ಇಲ್ಲಿಯೇ ಇಷ್ಟೊಂದು ಸುಂದರ ಮತ್ತು ದೈವಿಕ ಕಳೆಯಿಂದ ಕೂಡಿರುವ ಶನೇಶ್ವರ ದೇವಸ್ಥಾನ ನಿರ್ಮಾಣವಾಗಿರುವುದು ಈ ಭಾಗದ ವಯೋವೃದ್ಧರಿಗೆ, ಮಹಿಳೆಯರಿಗೆ ಸೇರಿದಂತೆ ಎಲ್ಲ ಭಕ್ತರಿಗೆ ಶನಿದೇವನ ದರ್ಶನದ ಭಾಗ್ಯ ಬಹು ಸುಲಭವಾಗಿ ದೊರೆತಂತಾಗಿದೆ. ಅಲ್ಲದೆ ಈ ಭಾಗದ ಜನತೆಯ ಮನೆ ಮನಗಳಲ್ಲಿ ಸಂತಸ ತಂದಿದೆ. ಬರುವ ದಿನಗಳಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಪ್ರತಿಯೊಬ್ಬರು ಶ್ರಮಿಸೋಣ ಎಂದು. ಮುದ್ದೇಬಿಹಾಳದಲ್ಲಿ ಬಹಳ ವರ್ಷಗಳಿಂದ ಶನೀಶ್ವರ ದೇವಸ್ಥಾನ ಇಲ್ಲ ಅಂತ ಅಂದ್ಕೊಂಡಾಗ ಮಕ್ತೇದಾರ್ ಎನ್ನುವರ ಕನಸಿನಲ್ಲಿ ಶನಿದೇವರು ಬಂದು ನನ್ನ ಮೂರ್ತಿ ಇಂಥ ಜಾಗದಲ್ಲಿದೆ, ಅದನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದಾಗ ಮಕ್ತೇದಾರರು ಕಳೆದ ಒಂದು 15 ವರ್ಷಗಳಿಂದ ಸಣ್ಣ ಪ್ರಮಾಣದಲ್ಲಿ ಈ ಜಾಗದಲ್ಲಿ ಪೂಜೆಯನ್ನು ಮಾಡುವ ಮುಖಾಂತರ ಇವತ್ತು ನಾನು ಕೂಡ ಮೊದಲನೇ ಸಲ ಇಲ್ಲಿಗೆ ಬಂದಿದ್ದು. ಬಹಳ ಸುಂದರವಾಗಿ ಈ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇರೋದು ಬಹಳ ಸಂತೋಷ ತಂದಿತ್ತು. ಈ ದಿಶೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಮಕ್ತೇದಾರರು ಏನ್ ಟ್ರಸ್ಟಿನ ಅಧ್ಯಕ್ಷರದಾರ ಆ ಎಲ್ಲರ ಸದಸ್ಯರ ಜೊತೆಯಲ್ಲಿ ನಾನು ಕೂಡ ಈ ಒಂದು ದೇವಸ್ಥಾನದ ಶ್ರೇಯೋಭಿವೃದ್ಧಿಗೆ ನಾನು ಕೂಡ ಭಾಗವಹಿಸಿ ಅದಕ್ಕೆ ನನ್ನಿಂದ ಆಗುವ ಎಲ್ಲ ಸಹಾಯ ಸಹಕಾರವನ್ನು ಮಾಡ್ತೇನೆ ಅನ್ನೋದ್ರ ಜೊತೆಗೆ ನಾವು ಶನೇಶ್ವರ ದೇವಸ್ಥಾನ ಅಂತ ಬಂದಾಗ ಶನಿ ಶಿಂಗಣಾಪುರ ಮತ್ತು ಇನ್ನೆಲ್ಲೋ ದೂರದಲ್ಲಿ ಹೋಗಿ ಶನೀಶ್ವರನ ದರ್ಶನವನ್ನು ಪಡೆಯುತ್ತಿದ್ದೀವಿ. ಆದ್ರೆ ಇವತ್ತು ಮುದ್ದೇಬಿಹಾಳದಲ್ಲೇ ಶನೇಶ್ವರ ಮಕ್ತೇದಾರ್ ಅವರ ಕನಿಷ್ಠನಲ್ಲಿ ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿರುವುದು ಬಹಳ ಸಂತೋಷ ಐತಿ. ಮುಂಬರುವ ದಿನದಲ್ಲಿ ಮುದ್ದೇಬಿಹಾಳದ ಸಮಗ್ರ ಎಲ್ಲ ಜನರೊಂದಿಗೆ ಸೇರಿ ಈ ಒಂದು ಶನೇಶ್ವರ ದೇವಸ್ಥಾನವನ್ನ ಅಭಿವೃದ್ಧಿ ಪಡಿಸೋಣ ಅನ್ನೋಂಥ ಮಾತನ್ನ ಬಹಳ ಸಂತೋಷದಿಂದ, ಇವತ್ತು ಶನಿವಾರ ಕೂಡ ಹೌದು ಮತ್ತು ಅಮಾವಾಸ್ಯೆ, ಈ ಶನಿದೇವರ ದಿನ ಬಹಳ ಶುಭವಾದಂತ ಒಂದು ಒಳ್ಳೆಯ ದಿನ. ಈ ಸಂದರ್ಭದಲ್ಲಿ ನಾವು ನೀವು ಎಲ್ಲ ಕೂಡಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶ್ರಮಿಸೋಣ ಅನ್ನುವಂತ ಮಾತನ್ನು ಹೇಳಿ ಮಕ್ತೇದಾರರಿಗೆ ಶನೀಶ್ವರ ದೇವರು ಉತ್ತರೋತ್ತರವಾಗಿ ಅವರಿಗೆ ಕುಟುಂಬ ವರ್ಗದವರಿಗೆ ಒಳ್ಳೆಯದನ್ನು ಮಾಡ್ಲಿ. ಯಾಕಂತಂದ್ರ ಅವ್ರ ಕನಿಷ್ಠನ್ಯಾಗ ಬಂದು ಶನೇಶ್ವರ ಇವತ್ತು ನಾ ಇಂತಲ್ಲಿದ್ದೀನಿ, ಆ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ನೀನು ಪೂಜೆ ಮಾಡುವಂದಾಗ ಬಹಳಷ್ಟು ಎಲ್ಲ ಕೆಲಸ ಕಾರ್ಯಗಳು, ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಮಕ್ತೇದಾರ್ ಅವರು ಈ ಒಂದು ದೇವಸ್ಥಾನದ ಶ್ರೇಯೋಭಿವೃದ್ಧಿಗೆ ಶ್ರಮ ವಹಿಸ್ಯಾರ. ಅವರಿಗೆ ಒಳ್ಳೇದಾಗ್ಲಿ. ಬರುವಂತ ದಿವಸದಲ್ಲಿ ಎಲ್ಲರೂ ಕೂಡಿ ದೇವಸ್ಥಾನವನ್ನ ಬಹಳ ಸುಂದರವಾಗಿ ಇನ್ನಷ್ಟು ಒಳ್ಳೇದಾಗಿ ನಿರ್ಮಾಣ ಮಾಡೋಣ ಅಂತ ಹೇಳಿ ನಾನು ಎಲ್ಲರಿಗೂ ಒಂದಿಷ್ಟು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಗಣ್ಯ ವ್ಯಾಪಾರಿ ವಿಕ್ರಮ್ ಓಸ್ವಾಲ್ ಅವರು ಮಾತನಾಡಿ, ದೇವಸ್ಥಾನಗಳನ್ನ ನಿರ್ಮಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಆದರೆ ಒಬ್ಬ ನಿವೃತ್ತ ಕೆಎಸ್ಆರ್ಟಿಸಿ ನೌಕರರಾದ ನಾಗಪ್ಪ ಮಕ್ತೇದಾರ್ ಅವರು ತಾವೊಬ್ಬರೇ ನಿಂತು ದಾನಿಗಳ ಸಹಾಯದಿಂದ ಇಂಥದ್ದೊಂದು ಭವ್ಯ ದೇವಸ್ಥಾನ ನಿರ್ಮಿಸಿದ್ದು ಶ್ಲಾಘನೀಯ. ಕೂಡಿ ನಾವು ಶನಿದೇವರ ದರ್ಶನ ಮಾಡಿದ್ವಿ, ನಮಗ ಬಹಳ ಖುಷಿ ಆಯ್ತು. ಈಗ ನಾವು ಮೊದಲ ನಮ್ಮ ಊರಾಗ ದ್ಯಾಮವ್ವನ ಗುಡಿ, ಗಣಪತಿ ಗುಡಿ, ಹನುಮಂತ ದೇವ್ರ ಗುಡಿ, ಇನ್ನಿತರ ಜೈನ್ ಗುಡಿ ಎಲ್ಲಾ ಗುಡಿಗಳನ್ನು ನಾವು ದರ್ಶನ ಮಾಡ್ತಿದ್ವಿ. ಆದ್ರೆ ಈ ಶನಿ ದೇವರ ದರ್ಶನ ಮಾಡ್ಬೇಕಂದ್ರೆ ನಾವು ಪರೂರಿಗೆ ಹೋಗ್ಬೇಕಾಗ್ತಿತ್ತು.
ಎಷ್ಟೋ ಒಂದ್ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೋಗೋದಾಗ್ಲಿ, ಅಲ್ಲಿಂದ ಸಮಯ ಕೆಲವೊಬ್ರಿಗೆ ಇರ್ತಿದ್ದಿಲ್ಲ, ಅನಾನುಕೂಲ ಆಗ್ತಿತ್ತು. ಇವತ್ತು ನಮ್ಮ ಮುದ್ದೇಳ ನಗರದಲ್ಲಿ ಒಂದ್ 2-3 ವರ್ಷದಿಂದ ಈ ಶನಿ ದೇವರ ದರ್ಶನಕ್ಕಾಗಿ ಒಂದು ದೇವಸ್ಥಾನವನ್ನು ನಮ್ಮ ಮಕ್ತೇದಾರ ಅನ್ನುವ ಬಂಧುಗಳು ಇದನ್ನು ಪ್ರಾರಂಭಿಸಿದ್ರು. ಅವರು ಈ ದೇವಸ್ಥಾನ ಕಟ್ಬೇಕಂದ್ರ ಬಹಳಷ್ಟು ಕಷ್ಟಗಳನ್ನು ಪಟ್ಟಾರ. ಯಾಕಂದ್ರ ಒಂದು ಯಾವುದೇ ದೇವಸ್ಥಾನ ಆಗಲಿ, ಒಂದ್ ಯಾವುದೇ ಗುಡಿ ಕಟ್ಬೇಕಂದ್ರ ಹಣದ ಉಪಯೋಗ ಬಹಳ ಅವಶ್ಯಕತೆ ಅದ. ಅದಕ್ಕೆ ಅವ್ರ ಎಲ್ಲಾರು ನಾವೊಂದು ಶನಿದೇವರ ಒಂದು ಗುಡಿ ಕಟ್ಟಬೇಕಾಗಿತ್ತಂತ ಎಲ್ಲರೂ ವ್ಯಾಪಾರಸ್ಥ ನೌಕರದಾರಿಗೆ ಭೇಟಿ ಆಗ್ತಿದ್ರು. ಅವ್ರು ಕೊಟ್ಟ ಕಾಣಿಕೆಯಲ್ಲಿಂದ ಇವತ್ತ ಬೆಳವಣಿಗೆ ಅಭಿವೃದ್ಧಿ ಆಗಿದೆ, ಹಾಗೂ ಎಲ್ಲಾ ಭಕ್ತಾದಿಗಳಿಗೆ ಬರ್ಲಿಕ್ಕೆ ಅನುಕೂಲ ಆಗಿದೆ. ಎಲ್ಲರೂ ಬಂದು ನಾವು ಈ ದರ್ಶನ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತ. ಅಲ್ಲಿಂದ ಅದೇ ರೀತಿ ಪ್ರಸಾದ ವ್ಯವಸ್ಥೆಯನ್ನು ಸಹ ಅವರು ಮಾಡ್ತಾ ಇದ್ದಾರೆ. ಅನ್ನ ಪ್ರಸಾದ ಶ್ರೇಷ್ಠ ದಾನ, ಅವರು ಎಲ್ಲಾ ಭಕ್ತಾದಿಗಳನ್ನು ಕೂಡಿಸ್ಕೊಂಡು ಇಂತ ಪ್ರಸಾದ ಮಾಡ್ತಿದ್ದಾರೆ. ಶನಿ ದೇವರ ಸಂಬಂಧ ಮಂದಿ ಬೇರೆ ಬೇರೆ ಊರಿನ ಹೋಗ್ತಿದ್ದಾರೆ. ಅದು ಬಿಟ್ಟು ನಮ್ಮ ಊರಾಗೆ ಈ ದೇವಸ್ಥಾನ ಆಗಿದೆ. ಒಂದ್ 50 ರೂಪಾಯಿ ಖರ್ಚು ಮಾಡಿದ್ರೆ ಆಟೋದಾಗ ಅಡ್ಲಿಗೇರಿ ರಸ್ತಾ ಪದ್ಮಾವತಿ ದೇವಸ್ಥಾನ ಪಕ್ಕದಲ್ಲಿ ಈ ದೇವಸ್ಥಾನದ ಎಲ್ಲರೂ ಬಂದು ದರ್ಶನ ಪಡ್ಕೋಬೇಕು, ಶನಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ನಂದೊಂದ ಸಣ್ಣದಾದ ಅನಿಸಿಕೆ. NGVC ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಪ್ರಕಾಶ್ ನರಗುಂದ್ ಅವರು ಮಾತನಾಡಿ, ಹಿಂದೂ ಧರ್ಮದಲ್ಲಿ ಶನೇಶ್ವರ ದೇವರು ಎಂದರೆ ಸ್ವಲ್ಪ ಭಯ ಜಾಸ್ತಿ. ಸಾಮಾನ್ಯವಾಗಿ ಶನೇಶ್ವರರನ್ನು ಮನೆಯಲ್ಲಿರಿಸಿಕೊಂಡು ಪೂಜಿಸುವುದು ವಿರಳ. ಹಾಗಾಗಿ ಈ ಭಾಗದ ಜನತೆಯ ದರ್ಶನಕ್ಕೆ ಈ ದೇವಾಲಯ ಅತಿ ಅವಶ್ಯವಿದೆ. ಸದ್ಯ ನಿರ್ಮಾಣವಾಗಿರುವ ಈ ದೇವಾಲಯ ಕೇವಲ ಪಟ್ಟಣಕ್ಕೆ ಮಾತ್ರ ಸೀಮಿತವಾಗಿರದೆ ಸುತ್ತಮುತ್ತಲಿನ 4 ತಾಲೂಕುಗಳಿಗೂ ಕೇಂದ್ರ ಬಿಂದುವಾಗಿದೆ ಎಂದರು. ತಮ್ಗೆಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಪ್ರಕಾಶ್ ನರಗುಂದ್, MGVC ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ. ಈ ಮುದ್ದೇಬಿಹಾಳದೊಳಗ ಶನೀಶ್ವರ ದೇವಸ್ಥಾನಕ್ಕೆ ಎಲ್ಲ ವಕೀಲರ ಸಮ್ಮುಖದೊಳಗ ನಾವು ದೇವರ ದರ್ಶನ ಮಾಡ್ಕೊಂಡಿವಿ. ಬಹಳ ಸಂತೋಷ. ಈಗಾಗಲೇ ಸರ್ ಹೇಳಿದ ಹಾಗೆ ನಾವು ಶನೀಶ್ವರ ಶನಿ ದೇವಾಲಯನ ಶನಿ ಸಿಂಗನಾಪುರಕ್ಕೆ ಹೋಗಿ ದರ್ಶನ ಮಾಡುವಂತ ಒಂದು ಆಗಿನ ಸಂದರ್ಭದಲ್ಲಿ ಮತ್ತು ಈಗಿನ ಸಂದರ್ಭದಲ್ಲಿ ಬಹಳ ದೂರದ ಒಂದು ದೇವಸ್ಥಾನಕ್ಕೆ ಹೋಗೋದು ಬಹಳ ಕಷ್ಟಕರವಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಮುದ್ದೇಬಿಹಾಳದ ಎಲ್ಲಾ ಸಮಸ್ತ ಜನಾಂಗದವರು ಕೂಡ್ಕೊಂಡು ಇವತ್ತು ಮುದ್ದೇಬಿಹಾಳದಲ್ಲಿ ಆಯೋಜಿಸಿರ್ತಕ್ಕಂಥ ಈ ಒಂದು ಶನೀಶ್ವರ ದೇವಾಲಯಕ್ಕೆ ನಾವೆಲ್ಲಾ ದರ್ಶನ ಮಾಡಿದ್ದು ನಮ್ಮ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಬಯಸ್ಕೊಂಡಿದ್ದೀನಿ. ಯಾಕಂತಂದ್ರೆ ಹಿಂದೂ ಧರ್ಮದೊಳಗ ಶನೇಶ್ವರ ದೇವಸ್ಥಾನ ಅಂತಂದ್ಗಳೇ ನಾವು ಸ್ವಲ್ಪ ನಡಕ್ ಹುಟ್ಟುವಂತದ್ದು. ಯಾಕಂತಂದ್ರೆ ಈ ಪಂಚಾಂಗದೊಳಗ ನವಗ್ರಹಗಳಂತ ನಾವು ಹೇಳ್ತಾ ಇದೀವಿ. ನವಗ್ರಹಗಳು ಅನ್ನುವಂಥದ್ದು ಪ್ರತಿ ದೇವಾಲಯದಲ್ಲಿ ಕೂಡ ನವಗ್ರಹಗಳು ಇರ್ತಾವೆ. ಆದ್ರೆ ಶನೀಶ್ವರ ದೇವಾಲಯ ಅಂತಕ್ಕಂಥದ್ದು ನಾವು ಶನೀಶ್ವರ ಅನ್ನುವಂತ ಒಂದು ದೇವರನ್ನ ಯಾವ ಧರ್ಮದಲ್ಲಿರ್ತಕ್ಕಂಥವ್ರು ಕೂಡ ಮನಿ ಒಳಗ ಪೂಜೆ ಮಾಡೋದು ಬಹಳ ವಿರಳ. ಅದು ಏನಿದ್ರು ಕೂಡ ಗುಡಿ ಒಳಗ ಶನೀಶ್ವರ ದೇವಾಲಯವನ್ನ ಶನೀಶ್ವರ ದೇವಸ್ಥಾನವನ್ನ ನೇಮಕ ಮಾಡ್ಕೊಂಡು ಅದನ್ನ ಪೂಜೆ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲೇ ನಮ್ಮ ಇನ್ನೊಂದು ಭಾಗ್ಯ, ನಾನು ಕೊನೆಯ ಅವಧಿ ಒಳಗ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲೇ ಛಾಯಾ ಭಗವತಿ ಅಂತಕ್ಕಂಥದ್ದು. ಆ ಛಾಯಾ ಭಗವತಿ ಅಂತಕ್ಕಂಥದ್ದು ಕೇಳಿದಾಗ ನಮಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಸೂರ್ಯ ಮತ್ತು ಛಾಯಾ ದೇವಿಯ ವರಪುತ್ರನ ಈ ಮಗನೇ ಶನೀಶ್ವರ ಅಂತಕ್ಕಂಥದ್ದು. ಹಾಗಾಗಿ ಇಂಥ ಒಬ್ಬ ಶನೀಶ್ವರ ವೈಶಾಖ ಮಾಸದ ಒಂದು ಅಮಾವಾಸ್ಯೆ ತಿಂಗಳೊಳಗ ಈ ಒಂದು ಪೂಜೆ ಅಂತಕ್ಕಂಥದ್ದು ಹಿಂದೂ ಧರ್ಮದ ಮಾಡ್ತಕ್ಕಂಥದ್ದು. ಇದ್ರ ಬಗ್ಗೆ ಬಹಳ ಇಡೀ ಸಂಪೂರ್ಣವಾಗಿರ್ತಕ್ಕಂಥ ಐತಿಹಾಸಿಕ ಕಥೆಗಳನ್ನ ನಾವು ಹಿಂದೂ ಧರ್ಮದಲ್ಲಿ ನಾವು ಓದ್ತಾ ಇದ್ದೀವಿ. ಹಾಗಾಗಿ ಶನೀಶ್ವರ ಅಂತಕ್ಕಂಥದ್ದು ಇಷ್ಟವಾಗಿರ್ತಕ್ಕಂಥ ಪಡಿ ಪದಾರ್ಥಗಳು ದಾನ ಮಾಡುವುದು. ಇವತ್ತೊಂದ್ ದಿವಸ ಶನಿವಾರ ದಿವಸ ಯಾಕಂತಂದ್ರೆ ಉಳ್ಳವರು ಬಡವರಿಗೆ ಕಪ್ಪು ಬಟ್ಟೆಗಳಾಗ್ಲಿ, ಕಪ್ಪು ಎಳ್ಳುಗಳಾಗ್ಲಿ, ಬಿಳಿ ಎಳ್ಳುಗಳಾಗ್ಲಿ ಅಥವಾ ಬಟ್ಟೆಗಳಾಗ್ಲಿ, ದವಸ ಧಾನ್ಯಗಳಾಗ್ಲಿ ಇವತ್ತೊಂದ್ ದಿವಸ ಶುಭ ಸಂದೇಶ. ಯಾಕಂದ್ರೆ ದಾನ ಮಾಡ್ತಕ್ಕಂಥ ಒಂದು ಮನೋಭಾವನೆ ಈ ಶನೀಶ್ವರ ಅನ್ನುವಂಥದ್ದು ಕಾಡ್ತಾನ ಅನ್ನುವಂಥ ಭಾವನೆಯಿಂದ. ಇವತ್ತು ಧರ್ಮ ಅಂತಕ್ಕಂಥದ್ದು ಕಾಡುವಂಥದ್ದು ಏನು ಇರೋದಿಲ್ಲ. ಆದ್ರೆ ಈ ದೇವರ ಒಂದು ಭಯಕ್ಕಾಗಿ ನಾವು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಹೀಗಾಗಿ ಇಂಥ ಒಂದು ಶನೇಶ್ವರ ದೇವಾಲಯಕ್ಕೆ ನಾವು ದರ್ಶನ ಮಾಡಿದ್ದು ಬಹಳ ಭಾಗ್ಯ ಅನ್ನುವಂಥದ್ದು ನಾನು ಬಯಸ್ಕೊಂಡಿದ್ದೇನೆ. ಯಾಕಂದ್ರೆ ಸರ್ ಹೇಳಿದಂಗೆ 50 ರೂಪಾಯಿ ಆಟೋ ಕೊಟ್ಟು ಈ ದೇವಸ್ಥಾನವನ್ನ ನಾವು ತನುಮನ ಧನವನ್ನ ನೀಡಿಕೊಂಡು ಸಮಾಜಮುಖಿಯಾಗಿ ನಮ್ಮ ಮುದ್ದೇಬಿಹಾಳದೊಳಗ ಶನೀಶ್ವರ ದೇವಾಲಯ ಐತೆ ಅನ್ನುವಂಥದ್ದು ಸಾರ್ವಜನಿಕರಿಗೆ ಮುಟ್ಟಿಸೋದು ಮತ್ತು ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ತಿಳಿಸಿದಾಗ ನಿಜವಾಗಿರ್ತಕ್ಕಂಥ ಶನಿ ಸಿಂಗನಾಪುರ ನಾವ್ ಎಲ್ಲಾದ್ರೂ ಕಾಣ್ಬೇಕಾಗಿತ್ತಪ್ಪ ಅಂತಂದ್ರೆ ಇದು ಪದ್ಮಾವತಿಯ ದೇವಸ್ಥಾನದ ಪಕ್ಕದಲ್ಲಿ ಬರ್ತಕ್ಕಂಥ ಶನೀಶ್ವರ ದೇವಾಲಯವನ್ನ ದರ್ಶನ ಮಾಡೋದು ಅನ್ನುವಂಥದ್ದನ್ನ ನಾನು ಈ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡ್ಕೋತಾ ಇದ್ದೀನಿ. ನಮಸ್ಕಾರಗಳು. ಅರ್ಚಕ ನಾಗಪ್ಪ ಮಕ್ತೇದಾರ್ ಅವರು ಮಾತನಾಡಿ, ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯಗೈದ ಎಲ್ಲ ದಾನಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುವುದಾಗಿ ತಿಳಿಸಿದರು. ಶಿಕ್ಷಕಿ ಗೀತಾಂಜಲಿ ಕೋರಿ, ಚಂದ್ರಶೇಖರ್ ಪ್ಯಾಟೇಗೌಡರ್, ರೂಪಾ ಪತ್ತಾರ್, ಪ್ರಾಚಾರ್ಯ ಪ್ರಕಾಶ್ ರಾಠೋಡ್, ಸುನಿತಾ ಕತ್ತಿ, ರಾಜು ವಡ್ಡರ್ ಮಾತನಾಡಿದರು. 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಚಿನ್ ಕೌಶಿಕ್,
ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಎಂಬಿ ನಾಮದಗಿ, ಪುರಸಭೆ ಸದಸ್ಯ ಹನುಮಂತ ಭೋವಿ, ಗಣ್ಯ ವ್ಯಾಪಾರಿ ಸಂಗಣ್ಣ ಜಿಟಿಸಿ, ಹೋರಾಟಗಾರರಾದ ಬಸಯ್ಯ ನಂದಿಕೇಶ್ವರ ಮಠ್, ಮುಖಂಡರಾದ ರಾಮಣ್ಣ ಪೂಜಾರಿ, ನಿವೃತ್ತ ಉಪನ್ಯಾಸಕ ಎಸ್ ಹೂಗಾರ್, ನ್ಯಾಯವಾದಿ ಬಸವರಾಜ್ ದಡ್ಡಿ, ಪ್ರಮುಖರಾದ ರೂಪಾ ದೇಸಾಯಿ, ದಾನಮ್ಮ ಶಿವಶಿಂಪಿ, ಸ್ಮಿತಾ ಶಿವಶಿಂಪಿ, ರೇಖಾ ಅಂಗಡಿ, ಮಧುರಾ ಮಕ್ತಿದಾರ್ ಸೇರಿದಂತೆ ಸಾವಿರಾರು ಭಕ್ತರು ದರ್ಶನ ಪಡೆದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.